ಕಾರ್ ತಗೊಳ್ಬೇಕು ಅನ್ನೋ ಯೋಚನೆ ಬಂದ ತಕ್ಷಣ ಎಲ್ಲರೂ ಕೂಡ ಕೇಳೋ ಪ್ರಶ್ನೆ ಒಂದೇ, ಏನು ಹೇಳಿ, ಯಾವ ಕಾರ್ ತಗೊಳ್ಳೋದು? ಪೆಟ್ರೋಲ್ ಕಾರ್ ತೆಗೆದುಕೊಳ್ಳೋದಾ, ಇಲ್ಲ ಡೀಸೆಲ್ ಕಾರ್ ಒಳ್ಳೇದಾ, ಅಥವಾ ಲೇಟೆಸ್ಟ್ ಆಗಿ ಇವಿ ಕಾರ್ ತೆಗೆದುಕೊಳ್ಬೇಕಾ ಅಂತ. ಈ ಮೂರರ ನಡುವಿನ ನಿಜವಾದ ವ್ಯತ್ಯಾಸ ಏನು, ನಿಮಗೆ ಯಾವ ಕಾರು ಸೂಕ್ತ ಅಂತ ಹೇಳುವಂಥದ್ದನ್ನ ಯಾರು ಕೂಡ ಹೇಳೋದಿಲ್ಲ. ನೋಡಿ, ಕಾರ್ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಅದು 10 ರೂಪಾಯಿ ಆಟ ಅಲ್ಲ ಅಲ್ವಾ, ಇದು ಲಕ್ಷಾಂತರ ರೂಪಾಯಿಗಳ ನಿರ್ಧಾರ. ಒಂದು ಕಾರನ್ನು ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಕಾರು 1-2 ವರ್ಷಕ್ಕೆ ಮಾತ್ರ ಅಲ್ಲ ಅಲ್ವಾ, ಸಾಮಾನ್ಯವಾಗಿ 5ರಿಂದ 10 ವರ್ಷಗಳವರೆಗೆ ಕಾರು ನಮ್ಮ ಜೊತೆಗೇ ಇರಬೇಕು ಅಂತೇಳಿ ಕಾರ್ ಪರ್ಚೇಸ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಥಿಂಕ್ ಮಾಡ್ತಾರೆ. ಹಾಗಿದ್ರೆ ಕಾರ್ ತೆಗೆದುಕೊಳ್ಳುವಾಗ ಯಾವುದು ಉತ್ತಮ, ಯಾವ ಕಾರನ್ನು ನಾವು ತೆಗೆದುಕೊಳ್ಳಬೇಕು, ನಮಗೆ ಯಾವ ಕಾರು ಸೂಕ್ತ ಅನ್ನೋದನ್ನ ತೀರ್ಮಾನ ಮಾಡೋದು ಹೇಗೆ? ಈ ಪ್ರಶ್ನೆ ನಿಮ್ಮಲ್ಲಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ನೋಡಿ, ಕಾರ್ ತಗೊಳ್ಳುವಾಗ ಎಲ್ಲರೂ ಕೂಡ ನೋಡೋದೆ ಡ್ಯೂರೇಬಿಲಿಟಿ ಅಲ್ವಾ. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳಲ್ಲಿ ಫ್ಯೂಯಲ್ ಹಾಕಬೇಕು, ಅವು ಎಂಜಿನ್ ಮೂಲಕ ಓಡ್ತವೆ. ಇವಿಗಳಲ್ಲಿ ಬ್ಯಾಟ್ರಿ ಮತ್ತು ಮೋಟಾರ್ ಇರುತ್ತೆ, ಅವು ಚಾರ್ಜ್ ಆಗೋದ್ರ ಮೇಲೆ ಓಡ್ತವೆ. ಈಗ ಸಿಂಪಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನೋಡೋಣ. ನೋಡಿ, ಮೊದಲನೇದು ಫ್ಯೂಯಲ್, ಇಂಧನ ದುಬಾರಿ. ಪೆಟ್ರೋಲ್ ಆಗಿರಲಿ ಡೀಸೆಲ್ ಆಗಲಿ ದುಬಾರಿ ಆಗ್ತಾನೆ ಇರುತ್ತೆ. ಇಂಜಿನ್ ಆಯಿಲ್ ಬದಲಾವಣೆ ಮಾಡಬೇಕು, ರೆಗ್ಯುಲರ್ ಆಗಿ ಸರ್ವಿಸ್ ಮಾಡ್ತಾ ಇರಬೇಕಾಗತ್ತೆ 6 ತಿಂಗಳಿಗೊಮ್ಮೆ ಅಥವಾ 10,000 ಕಿಲೋಮೀಟರ್ ಆದಾಗ. ಹಾಗೆಯೇ ತುಂಬಾ ಮುಖ್ಯವಾಗಿ ನೋಡಬೇಕಾಗಿರೋದೇನು ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ಮತ್ತೆ ಇವಿ ಕಾರ್ಗಳ ರನ್ನಿಂಗ್ ಕಾಸ್ಟ್ ಬಗ್ಗೆ ಮಾತಾಡೋಣ. ನೋಡಿ, ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ನಲ್ಲಿ ನೀವು 1 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ ಸುಮಾರು ಅಂದಾಜು 8ರಿಂದ 10 ರೂಪಾಯಿ ಖರ್ಚಾಗುತ್ತೆ. ಅದೇ ಇವಿನಲ್ಲಾದ್ರೆ 1 ಕಿಲೋಮೀಟರ್ಗೆ 1.5 ರೂಪಾಯಿಂದ 2 ರೂಪಾಯಿ ಮಾತ್ರ ಖರ್ಚಾಗ್ಬೋದು. ಇದು ದೊಡ್ಡ ವ್ಯತ್ಯಾಸ. ಜನ ಯಾಕೆ ಇವಿ ಕಾರುಗಳು ಹತ್ರ ಹೋಗ್ಬೋದು ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್. ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಸೊ ಈ ರೇಟನ್ನು ಕಂಪೇರ್ ಮಾಡಿ ನೋಡಿದಾಗ ಇವಿನಲ್ಲಿ ನೀವು 40-50 ಕಿಲೋಮೀಟರ್ ಪ್ರಯಾಣ ಮಾಡಿದರೂ ಕೂಡ ಸಾವಿರಾರು ರೂಪಾಯಿ ಉಳಿಸೋದಕ್ಕೆ ಅವಕಾಶ ಇದೆ. ಅಂದರೆ ರೆಗ್ಯುಲರ್ ಆಗಿ ಡೈಲಿ ನೀವು ಟ್ರಾವೆಲ್ ಮಾಡ್ತೀರಿ ಅಂತ ಹೇಳಿದ್ರೆ ಇವಿ ಕಾರುಗಳನ್ನು ತಗೊಳ್ಬಹುದು. ಸೊ ಹಾಗಿದ್ರೆ ನಿಮ್ಮ ಫೇವರೆಟ್ ಯಾವುದು, ಪೆಟ್ರೋಲ್ ಕಾರ, ಡೀಸೆಲ್ ಕಾರ ಅಥವಾ ಇವಿ ಕಾರ? ಇವಿ ಕಾರುಗಳಿಗೆ ನಿಜವಾಗಿಯೂ ಕೂಡ ಭವಿಷ್ಯ ಇದೆಯಾ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.